ಕರಾವಳಿಯಲ್ಲಿ ಕಲಾಸಿಪಾಳ್ಯದ ಅಬ್ಬರ ಯಾವ ಮಟ್ಟಕ್ಕೆ ಇತ್ತು ಅಂತ ಕೇಳಿದರೆ, ಏಕಕಾಲಕ್ಕೆ ಮಂಗಳೂರು, ಪುತ್ತೂರು, ಉಡುಪಿಯಲ್ಲಿ ರಿಲೀಸ್ ಆದಂಥ ಸಿನಿಮಾ. ಆ ಸಂದರ್ಭ ರೀಳಿತ್ತು. ಎ ಸೆಂಟರ್, ಬಿ ಸೆಂಟರ್, ಸಿ ಸೆಂಟರ್ ಅಂತ ಇತ್ತು. ಮಂಗಳೂರು ಎ ಸೆಂಟರ್, ಅಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗೋದು ಸರಿ. ಆದರೆ ಬಿ ಸೆಂಟರ್ ಆದಂಥ ಪುತ್ತೂರಿನಲ್ಲೂ ಕೂಡ ಈ ಸಿನಿಮಾ ಏಕಕಾಲಕ್ಕೆ ತೆರೆ ಕಂಡಿತ್ತು. ಮಂಗಳೂರು ಜ್ಯೋತಿಯಲ್ಲಿ 100 ಡೇಸ್, ಪುತ್ತೂರಿನಲ್ಲಿ 100 ಡೇಸ್, ಈ ಕಡೆ ಉಡುಪಿಯಲ್ಲೂ ಕೂಡ 100 ಡೇಸ್. ಪುತ್ತೂರಿನಲ್ಲಿ ಈ ಸಿನಿಮಾ ದಾಖಲೆ ಪ್ರದರ್ಶನ. ಯಾಕಂದರೆ ಆ ಸಂದರ್ಭದಲ್ಲಿ ದಿನ 3 ಆಟ ಇದ್ದದ್ದು ಪುತ್ತೂರಿನಲ್ಲಿ. ಬೆಳಗ್ಗಿನ 11 ಗಂಟೆ ಪ್ರದರ್ಶನ ಯಾವುದೋ ಹಳೆಯ ಸಿನಿಮಾ. ಆದರೆ ಇಲ್ಲಿ ಆಗಲ್ಲ. 4ಕ್ಕೆ 4 ಪ್ರದರ್ಶನ ಕೂಡ ಇದೇ ಸಿನಿಮಾ. ಅದು ಹೌಸ್ಫುಲ್ ಪ್ರದರ್ಶನ. ಅದು 100 ದಿನದವರೆಗೆ. ಒಂದು ಮಾಹಿತಿಯ ಪ್ರಕಾರ 100 ದಿನ, ಮತ್ತೊಂದು ಮಾಹಿತಿಯ ಪ್ರಕಾರ 50 ದಿನವನ್ನು ಪೂರೈಸಿದೆ ಅಂತ. ಇರಲಿ, ಒಟ್ಟಾರೆಯಾಗಿ ಆ ಕಾಲದಲ್ಲೇ, ಅಂದರೆ 2004ರ ಕಾಲದಲ್ಲೇ ರೀಲಿದ್ದಂಥ ಸಂದರ್ಭದಲ್ಲೇ ಏಕಕಾಲಕ್ಕೆ ರಿಲೀಸ್ ಆಗಿ ಭರ್ಜರಿಯಾದ ಪ್ರದರ್ಶನವನ್ನು ಕಂಡು ದಾಖಲೆಯ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕಲಾಸಿಪಾಳ್ಯ. ಇಷ್ಟೇನಾ? ಅಲ್ಲ. ಆ ಬಳಿಕದ ಯಾವ ಸಿನಿಮಾ ಇಲ್ಲ ಅಂತ ಆದ್ರೂ ಕಲಾಸಿಪಾಳ್ಯ ಪುತ್ತೂರಿಗೆ ಹಾಜರಾದ 2009ರವರೆಗೂ ಕೂಡ. ರೀಲಿದ್ದಂಥ ಸಂದರ್ಭದವರೆಗೂ ಪುತ್ತೂರಿನಲ್ಲಿ ಕಲಾಸಿಪಾಳ್ಯ ಸಿನಿಮಾ ಅರುಣಾ ಚಿತ್ರಮಂದಿರದಲ್ಲಿ ಪದೇ 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 ರಿಲೀಸ್ ಆಗ್ತಾ ಇತ್ತು. ಇನ್ನು ಉಡುಪಿಯಲ್ಲಿ ಡಯಾನ ಚಿತ್ರಮಂದಿರ ಭರ್ಜರಿಯಾದಂಥ ಪ್ರದರ್ಶನ. ಉಡುಪಿಯಲ್ಲಿ ದಾಖಲೆ ಕಂಡಂತಹ ಸಿನಿಮಾಗಳ ಪೈಕಿ ಕಲಾಸಿಪಾಳ್ಯದ ಹೆಸರು ಕೂಡ ಇದೆ. ಪ್ರಸ್ತುತ ಈ 3 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಜ್ಯೋತಿ ಚಿತ್ರಮಂದಿರ ದರಶಾಹಿಯಾಗಿದೆ. ಪುತ್ತೂರಿನ ಅರುಣ ಚಿತ್ರಮಂದಿರ ಕಲಾಮಂದಿರವಾಗಿ ಪರಿವರ್ತನೆಗೊಂಡಿದೆ. ಉಡುಪಿಯ ಡಯಾನ ಚಿತ್ರಮಂದಿರ ಸದ್ಯಕ್ಕೆ ಸಿನಿಮಾದ ಪ್ರದರ್ಶನವನ್ನು ಮಾಡ್ತಾ ಇಲ್ಲ. ಅದು ಏನಾಗಿದೆ ಗೊತ್ತಿಲ್ಲ. ಕಟ್ಟಡ